ಬಣ್ಣ ಭಾವಕ್ಕೆ ತುಂಬ ಪೂರಕವಾಗ್ತದ. ಭಾವ ತುಂಬದು ಬಣ್ಣ ಭಾವ ತುಂಬ ಶಕ್ತಿ ಐತಾ ಸರ್? ನೀವು ಮೇಕಪ್ ಹಾಕಿದ್ರೆ ನಿಮ್ಗೆ ಮೂಡ್ ಬರೋದು ಸರ್. ಅಲ್ಲಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳ್ತೀನಿ ಅಂದ್ರೆ, ಇವತ್ತು ಎಲ್ಲ ತಂತ್ರಜ್ಞಾನದ ಈಗ AI ಇಮೇಜಸ್ ಸರ್. ಯಾವುದೇ AI ಇಮೇಜಸ್ ನೋಡಿದ್ರು ನಮಗೆ ಭಾವ ಅಲ್ಲಿ ಹುಟ್ಟದೆ ಅಲ್ಲಿ ಇಲ್ಲ ಅಂತ ಅದೇ ನೀವು ರಾಜ್ಕುಮಾರ್ ಫೋಟೋಗಳು ನೋಡಿ, ಅಥವಾ ನಾಟಕದ ಯಾವುದೇ ಒಬ್ಬ ಹಳ್ಳಿ ಕಲಾವಿದನ ಫೋಟೋ ನೋಡಿ, ನಿಜವಾಗ್ಲೂ ಅದು ಅವನು ಅನ್ನಿಸ್ತದೆ. ಒಬ್ಬ ನಾಟಕದಲ್ಲಿ ನಟಿಸ್ತಾನೋ ಅಥವಾ ಒಂದು ಸಿನಿಮಾದಲ್ಲಿ ಮೇಕಪ್ ಮಾಡ್ತಾನೋ, ಅದು ಎಷ್ಟು ಪೂರಕ ಭಾವಕ್ಕೆ ಬಣ್ಣ ಅಂತ. ಸರ್ ಫಸ್ಟ್ ಆಫ್ ಆಲ್ ಮೇಕಪ್ ಇದ್ದ ಸ್ಟೇಜ್ಗೆ ಹೋಗ್ಬಾರ್ದು, ಸ್ಕ್ರೀನ್ ಕ್ಯಾಮ್ರಾ ಮುಂದೆನೇ ಹೋಗ್ಬಾರ್ದು. ಕಾರಣ ಏನು ಅಂದರೆ, ಈ ಲೈಟು, ಕ್ಯಾಮರಾ, ಆರ್ಟಿಸ್ಟು, ಇವೆಲ್ಲ ಮೇಕಪ್ಪು ಇಷ್ಟು ಒಂದಕ್ಕೊಂದು ಎಲ್ಲ ಸೇರ್ಕೊಂಡಿರೋದು ಸಂಬಂಧ, ಎಲ್ಲ ಒಂದಕ್ಕೊಂದು ಸಂಬಂಧ. ನಿಮಗೆ ನೀವು ಮೇಕಪ್ ಯಾಕೆ ಅಂದರೆ ನಿಮ್ಗೆ ಆ ಪಾತ್ರನೇ ಅಲ್ಲಿ ಬರೋಲ್ಲ ನಿಮಗೆ. ಹೌದು. ಅಲ್ಲ, ನಮ್ ಕಡೆಗೆಲ್ಲ ಕೇಳೋದು ಬಣ್ಣ ಬೀಳ್ತಿದಂಗೆ ನನ್ಗೊಂದು ಶಕ್ತಿ ಬರುತ್ತೆ. ಅದೇ ಮೇಕಪ್, ಅದೇ ಮೇಕಪ್. ಅಲ್ಲ, ಅದ್ರಲ್ಲಿ ಏನೋ ಗೊತ್ತಿಲ್ಲದ ಏನಾದ್ರು ಒಂದು ಶಕ್ತಿ ಐತಾ ಅಂತ. ಇದೆ, ಅದೇ ಶಕ್ತಿ. ಅದೇ ಶಕ್ತಿ ನೋಡಿ ಹೋಗ್ತಿರಲ್ಲ. ಸುಮಾರು ಜನ ಕಲಾವಿದ್ರು ಕೇಳೋದು ನೋಡಿದೀವಿ ನಾವು. ನೀವು ಯಾವ್ದೇ ರಂಗಭೂಮಿ ಕಲಾ, ಅದ್ರಲ್ಲೂ ಪೌರಾಣಿಕ ಕೇಳಿ, ಹಿಂಗೆಲ್ಲೋ ಸೈಡ್ ವಿಂಗಲ್ಲಿ ಬಿಡಿ ಸೇರ್ತಿರ್ತಾರೆ. ಅವನಿಗೆ ಅವ್ನ ಸೀನ್ ಬಂದು ಬಣ್ಣ ಹಾಕಂತಿದ್ದಂಗೆ, ಏನೋ ಮರ ನೀನ್ ಪ್ರಾಕ್ಟೀಸ್ ಇಲ್ಲ ಏನಿಲ್ಲ, ಅಲ್ಲೆಲ್ಲೋ ಬಿಡಿಸಿ ಆ ಬಣ್ಣ ಹಾಕ್ತಿದ್ದಂಗೆ ನನ್ ಬಂದ್ಬಿಡ್ತದ ಕಣ. ಕೆಲವ್ರು ಹಾಗೆ ಸರ್, ಅದು ಅಲ್ಲ, ಅದು ಪರಕಾಯ ಪ್ರವೇಶ ಬಿಡಿ, ನಾಟಕ ಮಾಡ್ತಾ ಮಾಡ್ತಾ ಕಲಾವಿದ್ರಿಗೆ ಆಗೋದು ಬಣ್ಣ ಒಂದು ಶಕ್ತಿ ತುಂಬದಲ್ಲ, ಅದು ಏನು ಅಂತ. ಇದನ್ನ ನೀವು ಥಿಯೇಟರ್ ನೀವು ಡ್ರಾಮಾದಲ್ಲಿ ಹೋಗಿ, ಮಾಮೂಲಿ ನಾರ್ಮಲ್ ಆಗಿ ಇರ್ತಾನೆ, ಮೇಕಪ್ ಎಲ್ಲ ಆದ್ಮೇಲೆ ಕನ್ನಡಿ ಮುಂದೆ ಹೋಗ್ತಾನೆ, ಅವ್ರು ಒಬ್ಬರೇ ಆಕ್ಟ್ ಮಾಡ್ತಾ ಇರ್ತಾರೆ. ಹೌದು, ನಿಜ. ಒಬ್ನೇ ಮೀಸೆ ಅಂತಾನೆ, ಎಕ್ಸ್ಪ್ರೆಷನ್ಸ್ ಅದೇ ಅವನೇ ಕೊಡ್ತಾ ಇರ್ತಾನೆ. ಕಾರಣ ಏನು ಅಂದ್ರೆ ಮೇಕಪ್ ಸರ್. ತರಲೆ ಮಾಡ್ಕೊಂಡಿರ್ತಾರೆ, ಮೇಕಪ್ ಕೂತ್ ಮೇಲೆ ಬಂದ್ಬಿಡ್ತಾವ್ರಿಗೆ. ಹೌದು, ಮೇಕಪ್ ಮಾಡ್ಕೋತಿದ್ದಂಗೆ ಅವರು ಜೀವಿಸ್ತಾ ಅವ್ರ ಪಾತ್ರಗಳು ಆಗ್ತಿರ್ತಾರೆ. ಹೌದು, ಮೇಕಪ್ ಆಗಿ ಕಾಸ್ಟ್ಯೂಮ್ ಬಿತ್ತು ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾರೆ. ಎಷ್ಟೇ ತರಲೆ ಮಾಡ್ತಿದ್ರು ಹೊರಗಡೆ, ನಿಜ. ಮೇಕಪ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡ್ಮೇಲೆ ಅವರು ಆ ಪಾತ್ರ ತಕ್ಕನಾಗ ಆಗ್ಬಿಡ್ತಾರೆ. ಹೌದು, ಹೋಗಿ ಪಾತ್ರ ಮಾಡಿ ಬರ್ತಿದ್ದಂಗೆ ಅವ್ರ ಮುಖದಲ್ಲಿ ಆ ಟಯರ್ಡ್ನೆಸ್ ನೋಡ್ತಿದ್ದಂಗೆ ಈ ಪಾತ್ರ ಚೆನ್ನಾಗಿ ಮಾಡಿದ ಅವನಿಗೆ ಅನ್ನಿಸ್ಬಿಡುತ್ತೆ. ಹೌದು, ಕೆಲವು ಸತಿ ನಾನು ಕೂಡ ರಂಗಭೂಮಿ ಕಲಾವಿದನೇ. ಅವನ ವಿಷಯ ಅದೊಂದು ಪಾತ್ರ ಅಷ್ಟೇ. ಮೇಕಪ್ ಮಾಡ್ಕೊಂಡು ನಾವು ಸ್ಟೇಜ್ ಮೇಲೆ ಹೋಗಿ ಬರ್ತಿದ್ದಂಗೆ ನಮ್ಗೆ ಸುಸ್ತಾಯ್ತು, ನಮ್ಗೆ ಸಾಕಪ್ಪ ಅನಿಸ್ತು ಅಂದ್ರೆ ನಾವು ಚೆನ್ನಾಗಿ ಮಾಡಿದೀವಿ ಖಂಡಿತ ಅನ್ನೋ ನಮ್ಮ ಫೀಲಿಂಗ್. ಹೌದು, ಹಾಗೆ ಅನುಭವ ಖಂಡಿತ. ಸೊ ನೀವೇನು ಹೇಳಕ್ ಬಂದ್ರಿ? ನಾನು ರಂಗಭೂಮಿ ನಟನಾಗೆ ಮೇಕಪ್ ಆರ್ಟಿಸ್ಟ್. ಹೆಂಗೆ ನಿಮಗೆ ಯಾವಾಗಲೂ ಹೇಳಿದೆ ಅನ್ಸುತ್ತೆ, ಹಿಡಿದು ಗೊತ್ತಿಲ್ಲ. ಪರ್ವತವಾಣಿ ಇವ್ರ ಜೊತೆ ಇದೆ, ಬೇಸ್ತಾನವ್ರ ಜೊತೆ ಇದ್ದೆ ಅಂತ. ನಾವು ಕೈಲಾಸ ನಾಟಕಗಳು ಮಾಡ್ತಿದ್ವಿ, ಟಿಪಿ ಕೈಲಾಸ. ಹೌದು, ಅಲ್ಲಿ ಕಂಪಲ್ಸರಿ ಇಬ್ರು ಬೋಡಜ್ಜಿ ಇದ್ದೇ ಇರ್ತಾರೆ ಕೈಲಾಸ ನಾಟಕಗಳಲ್ಲಿ, ಹೌದಲ್ವಾ? ಅದ್ರಲ್ಲಿ ನಾನು ಬೋಡಜ್ಜಿ ಮಾಡ್ತಿದ್ದೆ, ಒಂದು ಅಜ್ಜಿನ. ಏನಪ್ಪ ವಿಶೇಷ ಅಂದರೆ, ನಾನು ಮೇಕಪ್ ಮಾಡ್ತಿದ್ದೆ, ಆ ಕ್ಯಾರೆಕ್ಟರ್ ನಾನು ಅದು ಮುಂದೆ ಒಂದು ಸೀನ್ ಬರ್ತೀನಿ ನಾನು, ಆ ರೋಡ್ ಸೀನಲ್ಲಿ. ಆ ರೋಡ್ ಸೀನಲ್ಲಿ ಇಬ್ಬರು ಅಜ್ಜಿ ಕೂಡ, ಒಬ್ಬ ಸಾವಿತ್ರೊಬ್ಬ ಸುಬ್ಬಮ್ಮ ಅಂತ ಕ್ಯಾರೆಕ್ಟರ್. ನಾನು ಸಾವಿತ್ರಮ್ಮ ಅಂತ ಒಂದು ಸೀನು, ಸುಬ್ಬಮ್ಮ ಇನ್ನೊಬ್ರು ನಮ್ಮ ಸ್ನೇಹಿತರು ಒಬ್ಬ ಮಾಡ್ತಿದ್ರು, ಈಗಲೂ ಇದ್ದಾರೆ. ತಮಾಷೆ ಏನಂದ್ರಲ್ಲಿ ಆ ಕ್ಯಾರೆಕ್ಟ್ರು ಬಂತು. ಅದು ಎಷ್ಟು ಮಟ್ಟಿಗೆ ಅಂದರೆ ಪರಕಾಯ ಪ್ರವೇಶ ಅನ್ನೋಕ್ಕೆ ಹೇಳ್ತಾ ಇದ್ದೀನಿ ಈಗ. ಇವಾಗ ನಾನು ಅಲ್ಲೇನೋ ಮೇಕಪ್ ಮಾಡಿದೆ, ಎಲ್ಲ ಆಯಿತು. ಇವಾಗ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ ನಾನು. ಸೀರೆ ಉಟ್ಕೊಂಡೆ, ತಲೆ ಮೇಲೆ ಸರಿ ಹಾಕೊಂಡೆ, ಬೋಡಿ ಅದೇ ಎಲ್ಲ ಅದೇ ಬಂದೆ. ತಮಾಷೆ ಏನು ಅಂದರೆ, ಸ್ಟೇಜ್ ಹೋಗಿ ಮಾತಾಡಿದ್ವಿ, ಮಾತಾಡ್ಸ್ಬಿಡು ಆಯಿತು. ಆ ಮಾತಾಡ್ಬೇಕಾದ್ರೆ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ನೋಡಿ ನಗೋಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಇನ್ನೊಂದೇನಪ್ಪ ವಿಶೇಷ, ನಗೋಕ್ಕೆ ಶುರು ನಗ್ತಿದ್ದಾರೆ, ಮಾತಾಡ್ಬಿಟ್ಟಿದ್ದಾರೆ. ತಮಾಷೆ ಏನಂದರೆ, ಅದು ಎಲ್ಲ ಬ್ಯಾಂಕ್ ಎಂಪ್ಲಾಯೀಸು ಆ್ಯಕ್ಟ್ ಮಾಡಿದ್ದು, ಎಲ್ಲ ಲೇಡೀಸು, ಇದೆಲ್ಲ ಮ್ಯಾನೇಜರ್ಗಳು. ಆದರೆ ನನ್ನ ಕ್ಯಾರೆಕ್ಟ್ರು, ನಾನು ಆ ಕ್ಯಾರೆಕ್ಟ್ರು ಹೆಂಗಸು ಒಪ್ಗಣ್ಸು. ಎಷ್ಟು ಮಟ್ಟಿಗೆ ಅದನ್ನು ಯಾಕೆ ಹಂಗಾಯ್ತು ಅಂದರೆ, ಅವರು ನನ್ನ ನಾಟಕ ನೋಡಿದರು. ನೋಡಿದಾಗ ಅವ್ರ ಜೊತೆಗೆ ಅವರೆಲ್ಲ ಹೆಂಗಸರು ಮಾಡ್ತಿದ್ದಾಗ ನನ್ನ ಆ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಹಂಗೆ ಮಾಡಿಸಿದ್ರು. ಅಂದರೆ ಆ ಪಾತ್ರ ಇದೆಯಲ್ಲ, ಪರಕಾಯ ಪ್ರವೇಶ ಅಂದ್ರೆ ನೀವು ಆ ಒಳಗಡೆ ಹೋಗ್ಬಿಟ್ಟಾಗ ಅದೆಲ್ಲ ಒಂದು ಕಡೆ ಜೀವ ಬಿಟ್ಟಿರ್ತದೆ. ಹಾಗೆ ಅದು. ಆಮೇಲೆ ಜೊತೆಗೆ ನಾನು ಮೇಕಪ್ ಆರ್ಟಿಸ್ಟ್, ನಾನು ಮೇಕಪ್ ಮಾಡ್ಕೊಂಡೇ ಮಾಡ್ಕೊತೀನಿ.
ಅಲ್ವೇ ಹೌದು ಕೆಟ್ಟದಾಗೆ ಮೇಕಪ್ ಮಾಡ್ಕೊಂಡಿರ್ತೀನಿ ಆ ನಾಟಕಕ್ಕೆ. ಹೌದು ಭಾಳ ಕೆಟ್ಟ ಬೋಡಿ ನಾನು ಮಾಡ್ಕೊಂಡಿರ್ತೀನಿ. ಜನ ನಗಬೇಕಲ್ಲ, ಹೌದು ಕೈಲಾಸ ಮಾಡ್ಕೊಂಡು ಆಸೆ ಇದ್ದೇ ಇರ್ತದೆ, ಹೌದು ನಾನು ನಗಿಸ್ಲೇಬೇಕು. ಹೌದು ಇದೆಲ್ಲ ಪರಕಾಯ ಪ್ರವೇಶ. ಹೌದು. ಇಲ್ಲ ಅದು ಬಣ್ಣ ನೋಡಿ, ಇವತ್ತು ಒಬ್ಬ ಸಿನಿಮಾ ನಟ ಆಗಲಿ, ರಂಗಭೂಮಿ ನಟ ಆಗಲಿ, ಧಾರಾವಾಹಿ ನಟ ಆಗಲಿ, ಬಣ್ಣದ ಬದುಕು ಅಂತಲೇ ಅನ್ನೋದು. ನಮ್ಮದು ಬಣ್ಣದ ಜೀವನ ಅಂತಾರೆ. ಅಂದರೆ ಮೇಕಪ್ ಇಲ್ದಲೇ ನಟನೆ ಇಲ್ಲ. ಇದು ನೀವು ನಾಟ್ಯಶಾಸ್ತ್ರದ ಮೊದಲ ಪದ್ಯದಲ್ಲೇ ನೀವು ಕಾಣ್ಬೋದು, ನಾಂದಿಗೀತೆನಲ್ಲಿ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನುಮ ಸಾತ್ವಿಕಂ ಶಿವಂ. ಭರತಮುನಿ ಆಹಾರ್ಯವೇ ಮೇಕಪ್. ಅಂದರೆ ಮನುಷ್ಯನಿಗೆ ಅಥವಾ ನಟನಿಗೆ ಅಷ್ಟು ಅದ್ಭುತವಾದ ಒಂದು ಜೀವ ತುಂಬುವಂಥದ್ದು, ಶಕ್ತಿ ತುಂಬುವುದು ನಟನೆಯ ಒಂದು ಭಾಗ. 4 ಅಂಗಗಳಲ್ಲಿ ನಟನೆಯದರಲ್ಲಿ ಒಂದು ಅಂಗ ಬಣ್ಣ. ಈ ಬಣ್ಣ ಇವತ್ತು ನಮ್ಮ ಎಷ್ಟೋ ಜನ ಕಲಾವಿದರುಗಳನ್ನು ಸಾಕಿದೆ, ಸಲುಹಿದೆ, ಸುಮಾರು ಕಲಾವಿದರನ್ನು ಮೆರೆಸಿದೆ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಕಲಾವಿದರದು, ಅಥವಾ ಈ ಬಣ್ಣನ ಅನುಭವಿಸ್ತಾ ಇರುವಂಥದ್ದು? ಈಗಿನ ಪರಿಸ್ಥಿತಿ ನಮಗೆ ಸ್ಟೇಜ್ ರಂಗಭೂಮಿಗೆ ಬಂದರೆ ತುಂಬ ಗೌರವ ಇದೆ. ಇವರು ರಂಗಭೂಮಿ ಕಲಾವಿದರು, ಮೇಕಪ್ ಆರ್ಟಿಸ್ಟ್ಗಳಂದ್ರೆ ತುಂಬ ಗೌರವ ಇದೆ. ಸಿನಿಮಾ ಕಡೆ, ಕ್ಯಾಮ್ರಾ ಕಡೆ ಬಂದರೆ ಅಷ್ಟು ಗೌರವ ಇಲ್ಲ ನಾನು ನೋಡ್ದಂಗೆ. ಹೌದು. ಸೊ ಇದರಲ್ಲಂತೂ ಕ್ಲಾಸಿಕಲ್ ಡ್ಯಾನ್ಸ್ ಅದ್ರಲ್ಲಿ ಬಂತು ಅಂದರೆ, ಭರತನಾಟ್ಯಂ ಅದರಲ್ಲೆಲ್ಲ ಬಂತು ಅಂದರೆ ಗುರುಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೋ, ಗೌರವ ಕೊಡ್ತಾರೋ, ಮೇಕಪ್ ಕಲಾವಿದರಾದ ನಮಗೂ ಕೂಡ ಅಷ್ಟೇ ಗೌರವ ಕೊಡ್ತಾರೆ. ಹೌದು. ಸೊ ಅಷ್ಟೇ ಭಕ್ತಿಯಿಂದ ಕಾಣ್ತಾರೆ ನಮಗೂ ಕೂಡ. ಸೊ ಮೇಕಪ್ ಮಾಡಿಸ್ಕೋಬೇಕಾರೆ ನಮಸ್ಕಾರ ಮಾಡಿ ಕುತ್ಕೊಂಡು ಮೇಕಪ್ ಮುಗಿಸಿ ಆಮೇಲೆ ಕಾಲು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಸ್ಟೇಜ್ಗೆ ಹೋಗೋರು ತುಂಬಾ ಜನ ಇದ್ದಾರೆ, ಆ ಥರದವ್ರು ಇದ್ದಾರೆ. ಸೊ ನಾವು ರಂಗಭೂಮಿ ಮತ್ತೆ ಭರತನಾಟ್ಯಂ ಈ ಕಡೆಗೆ ಬಂದರೆ, ಸೊ ಕಲಾ ಸೇವೆ ಮಾಡ್ತಾ ನಮ್ಮ ಜೀವನನೂ ನಾವು ನಡೆಸ್ಕೋತಾ ಇರ್ತೀವಿ. ಸೊ ಇಲ್ಲಿ ನಮಗೆ ದುಡ್ಡು ಕಡಿಮೆ ಹೇಳಬೇಕು ಅಂದ್ರೆ. ಇದರಲ್ಲಿ ಸಿನಿಮಾಗಳಲ್ಲಿ ಸ್ವಲ್ಪ ದುಡ್ಡು ಕೊಡ್ತಾರೆ, ಅದರಿಂದ ಜೀವನ ನಡೆಯುತ್ತೆ ಕೆಲವು ಸತಿ. ಸೊ ನಮಗೆ ನಾಟಕ, ಡ್ಯಾನ್ಸ್ ಈ ಥರ ಬಂದರೆ ಕಲೆ ಜೊತೆಗೆ ನಮ್ಮ ಜೀವನ ನಾವು ಸಾಗಿಸ್ತಾ ಇರ್ತೀವಿ. ಹೌದು. ಸೊ ಅವರು ಕೂಡ ಏನೋ ಕಲಾ ಸೇವೆ ಮಾಡ್ತಿರ್ತಾರೆ, ನಾವು ಅದ್ರ ಜೊತೆಗೆ ನಾವು ಕಲಾ ಸೇವೆ ಮಾಡ್ತಿರ್ತೀವಿ. ಹೌದು. ಸೊ ಹಂಗೆ ನಮ್ಮ ಜೀವನನೂ ರೂಪಿಸ್ಕೊಳ್ತಾ ಬಂದಿದ್ದೀವಿ ಈಗ. ಹೌದು. ಈಗ ಇದ್ರಲ್ಲೂ ಕೂಡ ಸ್ವಲ್ಪ ದುಡ್ಡು ಚೆನ್ನಾಗಿ ಕೊಡ್ತಾರೆ ಹೇಳ್ಬೇಕು ಅಂದ್ರೆ. ಈಗಿನ ಕಲಾವಿದರು, ಹಳೆ ಕಲಾವಿದರು ಹೇಳ್ಬೇಕು ಅಂದ್ರೆ, ಸೀನಿಯರ್ ಡ್ಯಾನ್ಸರ್ಗಳೆಲ್ಲ ಇರ್ತಾರೆ ಇದಾರೆ ಅಂದ್ರೆ ಇನ್ನೂ ಕೂಡ ಅವರು ಆ ಕಾಲದ ಪೇಮೆಂಟ್ ಏನಿದೆ ಅದನ್ನೇ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾವ್ರು. 50 ರೂಪಾಯಿಗೆ ಬಂದು ಮೇಕಪ್ ಮಾಡ್ಕೊಡಿ ಅಂತಾರೆ ಕೆಲವರು. ಈಗಲೂ ಕೂಡ ಸೀನಿಯರ್ ಡ್ಯಾನ್ಸರ್ಸ್ ಇದಕ್ಕೆ ಕೇಳಕ್ ಬೇಜಾರಾಗತ್ತೆ, ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಈಗಲೂ ಕೂಡ 50 ರೂಪಾಯಿ 60 ರೂಪಾಯಿಗೆ ಕ್ಲಾಸಿಕಲ್ ಡ್ಯಾನ್ಸು ಅಷ್ಟು ಬ್ರೈಟ್ ಆಗಬೇಕು ಅಂತ ಕೇಳೋ ಕಲಾವಿದರು ತುಂಬಾ ಜನ ಇದ್ದಾರೆ ಈಗಲೂ ಕೂಡ. 30,000 40,000 ಎಲ್ಲ ಎಲ್ಲೋಗಿದೆ ಬ್ರೈಡಲ್ ಮೇಕಪ್ಪು. ಬ್ರೈಡಲ್ ಮೇಕಪ್ ನಮ್ಮ ಪರ್ಫಾರ್ಮೆನ್ಸ್ ಮೇಕಪ್ಪು ಯಾವ ರೇಂಜಲ್ಲಿದೆ. ಬಟ್ ಆದ್ರೆ ನಾವು ಮಾಡಲ್ಲ ಆಕ್ಚುಲ್ ಆಗಿ 50-60 ರೂಪಾಯಿಗೆಲ್ಲ ನಾವು ಮಾಡೋದಿಲ್ಲ. ಈಗ ನಮ್ಮ ಜೊತೆ ಕೆಲಸ ಬರೋರಿಗೆ ನಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ ಬರ್ತಾರೆ, ಅಥವಾ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ಆರ್ಟಿಸ್ಟ್ಗಳು. ಸೊ ನಮ್ಮ ಜೊತೆಗೆ ಕಲಾವಿದರು ಬೇಕಾಗಿರ್ತಾರೆ, ಅಂಥವ್ರಿಗೆ ನಾವು ಮುಂಚೆನೇ ಹೇಳಿರ್ತೀವಿ. ಸೊ ನೀವು ಹೆಂಗಿರ್ಬೇಕು ಸೆಟ್ಟಲ್ಲಿ, ಅಥವಾ ನಮ್ಮ ಜೊತೆಗೆ ಬಂದಾಗ ಹೆಂಗಿರ್ಬೇಕು. ಕೆಲವರು ಸಿನಿಮಾದಲ್ಲಿ ಹೇಳ್ತಾರೆ ಸ್ವಲ್ಪ ಏನವರು ಸ್ವಲ್ಪ ಚೆಂಗ್ಲು ಥರ ಆಡ್ತಿರ್ತಾರೆ ಅಂತ ಕೆಲವರು ಹೇಳ್ತಾರೆ. ಸೊ ನಾವು ಮುಂಚೆನೇ ಹೇಳಿರ್ತೀವಿ ನಮ್ಮ ಜೊತೆ ಬರ್ಬೇಕಾದ್ರೆ ಡೀಸೆಂಟ್ ಆಗಿರ್ಬೇಕು. ನಮ್ಮ ಕೆಲಸ ಏನೋ ಕೆಲಸ ಅಷ್ಟೇ ಮಾಡಬೇಕು, ಕಣ್ಣು ಬಾಯಿ ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು. ಹೌದು. ಸೊ ನಮ್ಮ ಕೆಲಸ ಅವ್ರ ಮುಖದ ಮೇಲೆ ಇರಬೇಕು, ಮುಖನೇ ನೋಡ್ತಿರ್ಬೇಕು ಅಷ್ಟೇ ನಮ್ಮ ಕೆಲಸ. ಮೇಕಪ್ ಅಷ್ಟೇ ಮಾಡಬೇಕು, ಕಣ್ಣು ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬಾರ್ದು. ನಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡೇ ಬರಬೇಕು. ಪಕ್ಕದಲ್ಲಿ ಯಾರೋ ಏನೋ ವಿಚಾರ ಮಾತಾಡ್ತಿರ್ತಾನೆ, ಆ ವಿಚಾರ ನಿಮಗೆ ತುಂಬಾ ಎಕ್ಸ್ಪರ್ಟು ಆದ್ರೂ ಕೂಡ ಆ ವಿಚಾರದ ಬಗ್ಗೆ ನೀವು ಮಾತಾಡಕ್ ಹೋಗ್ಬಾರ್ದು. ಕೈ ಬಾಯಿ ಶುದ್ಧವಾಗಿರ್ಬೇಕು ಕೆಲಸ ಮಾಡೋ, ಅವಾಗ ನಾವು ಬೆಳೀತಾ ಹೋಗ್ತೀವಿ. ಸೊ ಹಂಗೆ ನಾವು ಏನು ಬದ್ಧತೆ ನಮ್ದು ಕೆಲಸ ಮಾಡೋದ್ರಿ ಬದ್ಧತೆ ಹಂಗಿರತ್ತೆ ನಮ್ದು. ಮೊದಲನೇದಾಗಿ ಮೇಕಪ್ ಆರ್ಟಿಸ್ಟ್ ಯಾರು ಅಂತಂದ್ರೆ ಯಾರಿಗೆ ಆಗಿರ್ಬೋದು, ತನ್ನ ತಾಯಿನೇ ಮೇಕಪ್ ಆರ್ಟಿಸ್ಟ್, ಫಸ್ಟ್ ಮೇಕಪ್ ಆರ್ಟಿಸ್ಟ್. ತನ್ನ ತಾಯಿನೇ ಫಸ್ಟ್ ಮೇಕಪ್ ಆರ್ಟಿಸ್ಟು. ಅದಾದ್ಮೇಲೆ ನಮ್ಮ ಹತ್ರ ಬಂದಾಗ ನಾವು ಸೆಕೆಂಡ್ ಮೇಕಪ್ ಆರ್ಟಿಸ್ಟ್ ಆಗಿರ್ತೀವಿ. ಸೊ ಆ ಥರದ ಒಂದು ಅಂದರೆ ತಾಯಿ ಕೊಟ್ಟಿರೋಂಥ ಒಂದು ಸ್ಥಾನ ನಮಗೆ ನೆಕ್ಸ್ಟು ಒಂದು ಹತ್ರ
ಹತ್ರ ನಿಂತು ನಾವು ಮಾಡ್ತೀವಿ ಅನ್ನೋದು ಅದೊಂದು ನಟನಿಗೆ ತಾಯಿನೇ ಹೌದು. ಹೌದು. ಒಬ್ಬ ಮೇಕಪ್ ಆರ್ಟಿಸ್ಟ್ ನಟನಿಗೆ ತಾಯಿನೇ ಹೌದು. ಅವ್ರ ತಾಯಿಯಷ್ಟು ಪ್ರೀತಿಯಿಂದ ಅದನ್ನ ತೋರದೇನೆ ಹೋದ್ರೆ ತಾಯಿ ಮಗುವಿಗೆ ಹೇಗೆ ಕಣ್ಕಪ್ಪಿಟ್ಟು ಚಾಂದಿಟ್ಟು ಪೌಡ್ರ್ ಹಾಕಿ 3-4 ಸಲ ಮುಖ ನೋಡಿ ಮತ್ತೊಂದ್ಸಲಿ ಹಿಂಗೆ ಏನೋ ಮಾಡಿ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಯಿಂದ ತೋರಿಸಿರೋ ಕಲಾವಿದ ಸುಂದರವಾಗಿ ಕಾಣಲಿಕ್ಕೆ ಆಗಲ್ಲ ಅನ್ಕೊಂತೀನಿ. ಸರ್, ನೀವು ಕೊನೆಯದಾಗಿ ಮೇಕಪ್ ಕಲಾವಿದರು ಅಥವಾ ಮೇಕಪ್ನ ಬಳಸೋ ಅಂಥವ್ರು, ಅದು ವೃತ್ತಿಗಿರ್ಬೋದು ವೈಯಕ್ತಿಕವಾಗಿರ್ಬೋದು, ಯಾವ ರೀತಿ ಅದನ್ನ ಗೌರವಿಸ್ಬೇಕು, ಅದ್ರ ಮಹತ್ವ ಏನು ಅಂತ ನೀವು ಹೇಳ್ಬೋದಾ? ಅದು ಮದುವೆ ಮನೆ ಮೇಕಪ್ ಅದು. ಇದು ರಂಗಭೂಮಿ ಸಿನಿಮಾ. ಇಲ್ಲಿ ಬಹಳಷ್ಟು ಗೌರವಿಸ್ಬೇಕು ಎಲ್ಲ. ಅವ ಮತ್ತು ಮರ್ಯಾದೆ. ಇಲ್ಲಿ ಅವ್ರು ಯಾರು ಕೇಳೋದೇ ಇಲ್ಲ. ಮದುವೆ ಯಾರು ಕೇಳ್ತಾರ? ಅದಕ್ಕೆ ನಾನು ಹೇಳಿದ್ದು. ಯಾಕೆಂದ್ರೆ ಇಲ್ಲಿ ಬರೋ ಆರ್ಟಿಸ್ಟು, ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಗೊಳ್ಳಿ. ಈ ಆರ್ಟಿಸ್ಟ್ಗಳು ಬರ್ತಾರೆ ಇವಾಗ ಹೆಂಗಾಗಿದೆ ಸಿನಿಮಾ, ಇವೆಲ್ಲ ಥಿಯೇಟ್ರ್ಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಗೌರವನೇ ಇಲ್ಲ. ಫಸ್ಟ್ ಆಫ್ ಆಲ್ ಗ್ರೀನ್ ರೂಮ್ ಅಂದ್ರೆ ಏನು? ಅದೊಂದು ದೇವರ ಸ್ಥಳ ಅದು ಗ್ರೀನ್ ರೂಮ್. ಅವನು ಬರ್ತಾನೆ, ಹಿಂಗೆ ಕೂತ್ಕೋತಾನೆ, ಸಿಗರೇಟ್ ಇಟ್ಕೋತಾನೆ. ಅದು ನಮಗೆ ಸುಡುತ್ತಾ, ಅವನಿಗೆ ಸುಡುತ್ತಾ, ಬಟ್ಟೆ ಸುಟ್ಟೋಗುತ್ತೆ ನಮಗೆ. ಇದೊಂದು ಬೇರೆ ಹೌದಲ್ವಾ? ಹೌದು. ಅವನಿಗೆ ಏನು ಕಾನ್ಸಂಟ್ರೇಟ್ ಮಾಡ್ತೀರಾ? ಹೌದು. ಮೊದಲು ಗೌರವ ಉಳಿಸ್ಕೋಬೇಕು. ಹೌದು. ಅಲ್ಲಿ ಬಂದು ಕುದುರೆಡಾಗಿ ಕೂತ್ಕೋಬೇಕು. ಈಗಿನ ಯುವ ಜನಕ್ಕೆ ಇದಿಲ್ಲ ಸರ್, ಸಂಸ್ಕಾರಗಳಿಲ್ಲ. ಸ್ಟೇಜ್ ಅಲ್ಲಿ ಹೆಂಗಿರ್ಬೇಕು, ಗ್ರೀನ್ ರೂಮ್ ಅಲ್ಲಿ ಹೆಂಗಿರ್ಬೇಕು, ಕ್ಯಾಮ್ರಾ ಮುಂದೆ ಹೆಂಗಿರ್ಬೇಕು, ಸಂಸ್ಕಾರ ಇಲ್ಲ. ಯಾವ್ದೋ ಒಂದು ಶಾರ್ಟ್ ಮೂವಿ ಏನೋ ಮಾಡ್ಬಿಟ್ಟಿರ್ತಾನೆ, ಅವನೇನೋ ನಾಟಕ ಮಾಡ್ಬೇಕು ಅಂತ ಬರ್ತಾನೆ, ಅಲ್ಲೂ ಅದೇ ಆಟಿಟ್ಯೂಡ್ ತೋರಿಸ್ತಿರ್ತಾನೆ. ಕೆಲವು ಸತಿ ನಾವು ಅದನ್ನ ಕಟ್ ಮಾಡ್ತೀವಿ ಆಟಿಟ್ಯೂಡ್ ಅಲ್ಲಿ. ಮೇಕಪ್ ಮಾಡಕ್ ಬಂದ ಕುತ್ಕೊಂಡಾಗ ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು, ಓಡಾಡ್ಸೋದು, ಹಿಂಗೇನೋ ಕುತ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು. ಫಸ್ಟ್ ಅವ್ರಿಗೆ ಹೇಳೋದು, ನೀನ್ ಇಷ್ಟು ವರ್ಷದಿಂದ ಮಾಡ್ತಿದೀಯ, ಗೊತ್ತಾಗಲ್ವಾ ಹೆಂಗಿರ್ಬೇಕು? ಮೇಕಪ್ ಮಾಡಕ್ಕೆ ಬಿಡಲ್ಲ ಸರ್ ಕೆಲವರು. ಹೌದು. ಸೊ ಹಿಂಗೆ ಮೇಕಪ್ ಮಾಡ್ತಿರ್ತೀವಿ, ಹಿಂಗೇನೋ ತಲೆ ಎಳ್ಳಾಡ್ಸೋದು, ಫೋನ್ ತಗೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸಂಸ್ಕಾರ ಕಡಿಮೆ ಇನ್ನು ಕಲಾವಿದರುಗಳಿಗೆ, ಗೊತ್ತಾಗಲ್ಲ ಅವ್ರಿಗೆ. ಸರ್, ಖಂಡಿತ ಇದನ್ನ ಮುಂದುವರಿಸ್ತಾ ಮಾತಾಡ್ತಾ ಹೋಗೋಣ. ಇದು ಒಂದಿನಕ್ಕೆ ಒಂದು ಸಲ ಕುಂತು ಮಾತಾಡಿದ್ರೆ ತೀರುವಂಥದ್ದಲ್ಲ. ಇದು ಬಣ್ಣ ಮೈಗಚ್ಚಿದ್ದು, ಜೊತೆಲಿ ರಕ್ತದಲ್ಲಿ ಬೆರೆತದ್ದು. ಇದನ್ನು ಮುಂದುವರ್ಸೋಣ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತದೆ ವಿಶ್ವಂ ವೈಚಾರಿಕ ವಾಹಿನಿ. ಪ್ರೇಕ್ಷಕರೇ, ಮೇಕಪ್ ಅನ್ನೋದು ಒಂದು ಮುಖವನ್ನು ಮುದ್ದಾಗಿ, ಸುಂದರವಾಗಿ, ಇನ್ನೊಬ್ಬರಿಗೆ ಆಕರ್ಷಿತರನ್ನಾಗಿ ಮಾಡುವಂತಹ ಅದ್ಭುತವಾದ ಒಂದು ಕಲೆ. ತಾಯಿ ತನ್ನ ಮಗುವನ್ನು ಎಷ್ಟು ಪ್ರೀತಿಯಿಂದ ಮುದ್ದಾಗಿ ಕಾಣಲಿ ಅಂತ ಮುಖಕ್ಕೆ ಪೌಡ್ರ್ ಹಚ್ಚಿ ಮೇಕಪ್ಪನ್ನು ಪ್ರಾರಂಭ ಮಾಡ್ತಾಳೋ, ವೃತ್ತಿಯ ಬದುಕಲ್ಲಿ ನಟನೆಯನ್ನು ತಗೊಂಡವ್ರಿಗೆ, ನೃತ್ಯವನ್ನು ತಗೊಂಡವ್ರಿಗೆ ಈ ಬಣ್ಣ ಹಚ್ಚುವಂತಹ ಕಲಾವಿದರು ತಾಯಿಯಷ್ಟೇ ಪವಿತ್ರವಾದವರು. ಇಂತಹ ಕಲಾವಿದರನ್ನು ನಾವು ಮತ್ತಷ್ಟು ಗೌರವಿಸೋಣ. ಮತ್ತು ನಾವು ವೈಯಕ್ತಿಕವಾಗಿ ಬಳಸುವಂತಹ ಮೇಕಪ್ಗಳನ್ನು ಇಂತಹ ಕಲಾವಿದರ ರೆಫರೆನ್ಸಲ್ಲಿ ಮಾಡೋಣ. ಅದು ಆರೋಗ್ಯವಾಗಿರ್ತದೆ, ಎಲ್ಲರೂ ಮೆಚ್ಚುವಂತೆಯೇ ಆನಂದವಾಗಿರ್ತದೆ. ಮತ್ತೆ ನಾಳೆಯ ಭೇಟಿಯಲ್ಲಿ ಸಿಗೋಣ. ನಮಸ್ಕಾರ.